ಫ್ರೆಂಡ್ಸ್, ಸ್ವಾಗತ ಇದೆ ನಮ್ದು ಇವತ್ತಿನ ಬ್ಲಾಗ್ಸ್ ಒಳಗ. ಇವತ್ತ ಶನಿವಾರ ಐತಿ. ನಾನು ಮಂದಿರ ಹೋಗ್ತೇನೆ, ಹನುಮಾನ್ ಮಂದಿರ ಹೋಗ್ತೇನೆ, ಮತ್ತೆ ಇನ್ನೊಂದು ಮಂದಿರ ಐತೆ ಅಲ್ಲಿ ಹೋಗ್ತೇನೆ. ಈಗ 11 ಗಂಟೆ ಆಗೈತಿ. ನಾ ಎಲ್ಲ ರೆಡಿ ಆಗಿದ್ದೇನೆ ಈಗ. ಸೊ ರೆಡಿ ಆದ ಕೂಡ್ಲೆ ನಾನು ಗುಡಿಗದು ಹೋಗಿ ಆಮೇಲೆ ನಾನು ಸ್ವಲ್ಪ ಕೆಲಸ ಅದು ಮುಗಿಸ್ಕೊಂಡ ಮಧ್ಯಾಹ್ನ ಹೋಗೋದೈತ್ ನಾವ. ಮಧ್ಯಾಹ್ನ ತನಕ ಏನೇನಾಕೈತಿ ನೋಡುನು, ಆಮೇಲೆ ಮಧ್ಯಾಹ್ನ ಕಾರ್ ಡ್ರೈವಿಂಗ್ ಹೋಗುನು. ಇವತ್ತಿನ ಬ್ಲಾಗ್ ಮಿಸ್ ಮಾಡಬೇಡ್ರಿ, ಮಿಸ್ ಮಾಡಬೇಡ್ರಿ ಇವತ್ತಿನ ಬ್ಲಾಗ್. ಮೊದಲು ನಾನು ಬಂದೆ ಹನುಮಾನ್ ಮಂದಿರ್ಗ, ಆಮೇಲೆ ದತ್ತ ಮಂದಿರ್ಗೆ ಹೋದ್ನಿ. ಸೊ ಈಗ ನಾ ಕಾರ್ ಕಿಲ್ಲಿ ತಗೊಂಡಿದ್ದೇನೆ. ನಮ್ ತಂಗಿಗ ಕಾರ್ ಕಲ್ಸೋದಕ್ಕ ಭಾಳ ಇಂಟ್ರೆಸ್ಟಿಂಗ್ ಬ್ಲಾಗ್ ಆಗೋದೈತಿ. ಯಾಕಂದ್ರ ನಿಮಗ್ ಗೊತ್ತೈತಿ ಹುಡುಗಿಯರ್ ಗಾಡಿ ಹೊಡಿತ್ನಾಗ ಹೆಂಗ್ ಹೊಡಿತಾರೋ, ನಿಮ್ಗೆಲ್ಲ ಸ್ಕೂಟಿ ಅದು ಹೊಡಿತಾನ ನೀವು ನೋಡಿರಿ. ಮಳಿ ಬರುವಂಗಾಗೈತಿ. ಖರೆ ವೈಪರ್ ಹಚ್ಚಿ ಸ್ವಲ್ಪ ಚಾಲು ಮಾಡ್ದತ್ತ ಅಂತೀವಿ. ಗಾಡಿ ಲಾಕ್ ಮಾಡ್ತಾನೆ. ಡಸ್ಟ್ ಆಗೈತಿ ಪೂರ್ಣ. ಭಾಳ ದಿವಸ ಒಂದ್ 5 ರಿಂದ 6 ತಿಂಗಳಂತೂ ಆಯ್ತು ಸರ್ವಿಸಿಂಗ್ ಮಾಡಿಸಿ. ಸೊ ಗಾಡ್ಯಾಗ ಬಂದನ್ನ ಈಗ ನಮ್ ತಂಗಿ ಬರತಾಳು, ನಮ್ಮ ಮಮ್ಮಿನೂ ಬರತಾಳು. ಆಕಿನೂ ಇಂಟ್ರೆಸ್ಟ್ ಐತಿ, ನೋಡುದೈತಿ, ಎಕ್ಸೈಟೆಡ್ ಇದನ್ನ. ಯಾಕಂದ್ರೆ ಒಂದ್ಸರ್ತಿ ಮೊದಲು ನಂದು ಇದು ಗಾಡಿ ಎಲ್ಲಾಗಿತ್ತು, ಒಮ್ನಿ ಇತ್ತು. ಒಮ್ನಿನ ತೋರಿಸಿ ಆಮೇಲೆ ನಂತರ ಇಂಡಿಗೋ ಇತ್ತು. ಇಂಡಿಗೋ ಒಳಗೂ ಸ್ವಲ್ಪ ನಾನು ಟ್ರಯಲ್ ಮಾಡಿದ್ದೇವೆ. ಆಕೆಗೆ ಸ್ವಲ್ಪ ಇಂಡಿಗೋದ ನಿಮಗ್ ಬರ್ತೈತಿ, ಸ್ವಲ್ಪ ಸೆಡಾನ್ ಇರೋದ್ರಿಂದ ಗ್ಯಾಪ್ ಸ್ವಲ್ಪ ಹೆಚ್ಚಿರ್ತೈತಿ ಮುಂದಿಂದ. ಇದು ನ್ಯಾನೋ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಗ್ರೌಂಡ್ ಕಡೆ ಹೊಂಟೇವಿ. ಮತ್ ನಾ ಇವತ್ತ ಗಾಡಿ ಹೊಡ್ಯಾಕ ಕಲಿಯಾಕಿದ್ದೀನಿ. ನೋಡುನು ಇವತ್ ಮಳೆ ಒಂದ್ ಬರತೈತಿ. ಇದ್ ನಂದ್ ಎಕ್ಸ್ಪೀರಿಯನ್ಸ್ ಹೊಸದಾಗಿರೋದೈತಿ. ಯಾಕಂದ್ರೆ ಮಳೆ ಒಳಗ ನಾ ಯಾವಾಗ ಗಾಡಿ ಹೊಡೆದಿಲ್ಲ. ಮಳೆ ಒಳಗೆ ಹುಚ್ಚನ ತಯಾರ ನಿಂಗೆ ಗಾಡಿ ಕಲಿಯಾಕಿನಿ ನೋಡ್ಲಾ. ಮತ್ ಗಾಡಿ ಸ್ಲೀಪ್ ಆತಂದ್ರ ರೋಡ್ ಒಳಗೆ, ಗ್ರೌಂಡ್ ಒಳಗೆ ಮಣ್ಣೆ ಇರುತ್ತೆ, ಮನೆ ಮಜಾ ಬರ್ತದಪ್ಪ. ಏನ್ರಿ ಆತಂದ್ರ ಏನಾಕೈತಿ. ಈಗ ಬಂದಿದ್ದು ನಾವು ಗ್ರೌಂಡ್ ಕಡೆ. ಆದ್ರ ಗ್ರೌಂಡ್ ಒಳಗ ಕ್ರಿಕೆಟ್ ಆಡತಾರು. ಇಷ್ಟು ಬ್ಯಾಡ್ ಲಕ್ ಐತಿ ನಮ್ದು. ಅಂದ್ರೂ ಗ್ರೌಂಡ್ ದೊಡ್ಡದೈತಿ. ಸೈಡ್ಲಿಂದ ನಾವು ಡ್ರೈವಿಂಗ್ ಮಾಡೋದು. ನೋಡೋನು ಏನಾಕೈತಿ. ಗ್ರೌಂಡ್ ಒಳಗ ನಾ ಎಂಟ್ರಿ ಮಾಡತ್ತೇನೆ ಈಗ. ಗ್ರೌಂಡ್ ತೋರಿಸದ ಸೀಟ್ ಚೇಂಜ್ ಮಾಡತ್ತೀವಿ ನಾವು. ಬಾಯ್ ಕಡೆ ಈ ಸೈಡ್ ಬಾ. ಸೀಟ್ ಚೇಂಜ್ ಅಂತೂ ಮಾಡಿದ್ದೇವೆ. ಆಕೆಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಪ್ರಾಪರ್, ಏನು ಪ್ರಾಬ್ಲಮ್ ಇಲ್ಲ. ಚಾಲು ಮಾಡಿ ಗಾಡಿ. ಅದ ಸ್ವಿಚ್ ಆ ಕಡೆ ನಿನಗೆ ಗೊತ್ತೈತೆ ಚಾಲು ಹೆಂಗ್ ಮಾಡೋದು. ಚಾಲು ಮಾಡಿದ್ಲ ನಿಲ್ಸರ. ಈಗ ನ್ಯೂಟ್ರಲ್ ಇದೆ. ಇದು ಗೇರ್. 1 2 3 4. ಇದು ಹಿಂಗ್ ಮಾಡಿದಂದ್ರೆ ರಿವರ್ಸ್. ಇದು ನ್ಯೂಟ್ರಲ್. ನ್ಯೂಟ್ರಲ್ಗೆನ ಹಿಂಗ್ ಭಾಳ ಮೂವ್ಮೆಂಟ್ ಆಕೈತಿ. ಹಿಂಗ್ ಭಾಳ ಚಾಲು ಮಾಡಿ ಗಾಡಿ. ಹುಡುಗರು ಬರ್ಲಿ, ಚಾಲು ಮಾಡಿ. ಬರ್ತೈತ್ಲ ನಂಗೆ ಚಾಲು ಮಾಡ. ನಾ ಹಿಡ್ದೇನೆ, ಚಾಲು ಮಾಡಿ. ಸೀಟ್ ಮುಂದ್ ಬೇಕೇನ ಐತಿ. ಆಕ್ಸಿಲೇಟರ್ ಒತ್ತದಾರ ಹಗರ್ಗ. ಅದು ಆಕ್ಸಿಲೇಟರ್. ಸಾಕು. ನಡ್ಕಿಂದ ಐತ್ಲ ಅದು ಬ್ರೇಕ್. ಅದ ಇದು ಈ ಎಡಗಾಲದಾಗಿಂದ ಕ್ಲಚ್. ಇದು ಈಗ ಗಾಡಿ ಚಾಲು ಮಾಡಿದ್ನಿ. ಕ್ಲಚ್ ಒತ್ತುದು. ಕ್ಲಚ್ ಒತ್ತು ಪೂರ್ಣ ಒತ್ತು. ಗೇರ್ ಹಾಕೋದು. ಗೇರ್ ಹಾಕಿ ಒಂದ್ ಕೈಲಿ ಗೇರ್ ಹಾಕ. ಹಾಕಿದೆ. ಈಗ ಗೇರ್ ಇದಾಗೈತಿ ಗಾಡಿ. ಈಗ ಹಗರ್ಕ ಕ್ಲಚ್ ಬಿಡುದು. ಹಗರ್ಕ ಎಕ್ದಮ್ ಹೆಂಗ್ ಹಗರ್ಕ ಅದ್ ಬಿಡ್ತಿರ್ತೀರ ಹಂಗ ಹಗರ್ ಮಾಡುದು. ನೋಡು ಗಾಡಿ ಕಲಿದೈತ್ ಅಂತಿಲ್ಲ ಮತ್ತ ಮಾಡ ಹಗರ್ಕ. ಅದ ಹಂಗ ಹೆಚ್ಚನು ಮಾಡಂಗ ಇಲ್ಲ ಗಾಡಿ ಬಂದ್ ಬೀಳ್ತದ. ಮಾಡ ಬಿಡ್ಲಾದ ಹಗರ್ಕ ಬಿಡ್ಲಾದ ಮುಂದ್ ಹೋಗೋದು ಹಂಗ ಗಾಡಿ. ನಿಲ್ ಬ್ರೇಕ್ ಹೊತ್ತು. ಒಂದ್ ಅಟೆಂಪ್ಟ್ ಅಂತೂ ಫೇಲ್ ಹೋಯ್ತು. ಗೇರ್ ಹಾಕಿದೀಗ. ಈಗ ಮುಂದೆ ಟರ್ನ್ ಕುಂತೈತಿ. ಇಲ್ಲಿ ಟರ್ನ್ ಕೊಂಡಂಗಿಲ್ಲ. ಏನ್ ಮಾಡ್ಬೇಕು ನಾವ? ಹಿಂದ್ ಹೋಗ್ಬೇಕು. ಹಿಂದ್ ರಿವರ್ಸ್ ಗೇರ್ ಹಾಕು. ರಿವರ್ಸ್ ಗೇರ್ ಹಾಕಿ. ಹೆಂಗ್ ಹಾಕತಿ ಸ್ಮೂತ್. ಅಲ್ಲಿ ಹಿಂದೆ ಯಾರ್ದಾರ ನೋಡಿ ಹಾಕ. ಇಲ್ಲಿ ನೀ ತಗೋ. ಇಲ್ಲ ಯಾರಿಲ್ಲ ಅಂದ್ರೆ ಇಲ್ಲಿ ಕನ್ನಡಿ ಇರ್ತೈತಿ. ಕನ್ನಡಿಯಾಗ ನೋಡುದು ಇರ್ತೈತಿ. ಯಾರಿಲ್ಲ ಅಂದ್ರೆ ಇದು ಅಡ್ಜಸ್ಟ್ ಮಾಡ್ಕೋದು ಹೆಂಗ್ ಬೇಕಂಗ. ರಿವರ್ಸ್ ಹಾಕಿ ಕೂತೈತೇನ ನೋಡಿಲಿ. ಹಗರ್ಕ ಕ್ಲಚ್ ಬಿಡ. ಹಗರ್ಕ ಆಕ್ಸಿಲೇಟರ್ ಹೆಚ್ಚು ಮಾಡು. ಹಗರ್ಕ ಬಿಡ, ಎಕ್ದಮ್ ಹಗರ್ಕ ಬಿಡ. ಹಗರ್ಕ. ಹಿಂಗ ಹಗರ್ಕ. ಸೆಕೆಂಡ್ ಅಟೆಂಪ್ಟ್ ಫೇಲ್. ಮೊದಲು ಗಾಡಿ ಚಾಲು ಮಾಡ್ತಿ. ಗಾಡಿ ಚಾಲು ಮಾಡಿದಂದ್ರ ಗಾಡಿ ಚಾಲು ಆಕೈತಿ. ಇದು ಗೇರ್ ಇದೆ, ನ್ಯೂಟ್ರಲ್ ಇರ್ತೈತಿ. ಕ್ಲಚ್ ಅದ ಗೇರ್ ಹಾಕೋ ಸಲುವಾಗಿ ಯೂಸ್ ಮಾಡ್ತಾರ. ಕ್ಲಚ್ ಒತ್ತು. ಈಗ ಗಾಡಿ ಚಾಲೂನೇ ಐತೆ ಅಂತ ತಿಳ್ಕೊ. ಕ್ಲಚ್ ಒತ್ತು. ಫಸ್ಟ್ ಗೇರ್ ಹಾಕಿದ್ಯಾ. ಈಗ ಗಾಡಿ ಚಾಲು ಐತಿ. ಗೇರ್ದಾಗ ಐತಿ ಗಾಡಿ. ಕ್ಲಚ್ ಹಗರ್ಕ ಬಿಡು. ಆಕ್ಸಿಲೇಟರ್ ಹಗರ್ಕ ಹೆಚ್ಚು ಮಾಡ. ಗಾಡಿ ಮುಂದೆ ಹೋಗಂಗಿಲ್ಲ ಈಗ ಹೋಗಂಗಿಲ್ಲ. ಈಗ ಹೆಂಗ್ ಹೋಗೈತಿ ಗಾಡಿ ಬಂದೈತಿ. ಈಗ ಹಗರ್ಕ ಹೆಂಗ್ ಬಿಡ್ತಿಲ್ಲ ಹಂಗ ಹಗರ್ಕ ಅದ್ ಹೆಚ್ಚು ಮಾಡುದು. ಅದ್ರ ಗಾಡಿ
ಹಂಗ ಗಾಡಿ ಮುಂದೆ ಹೋಗ್ತದೆ. ಆಮೇಲೆ ಇದು ಬಿಟ್ಟು ಬಿಡುದು, ಇದು ಹಗರ್ಕನ ಮಾಡುದಿಲ್ಲ, ಪರ್ಟಿಕ್ಯುಲರ್ ಲೆವೆಲ್ ತನಕ ಅದ 50% ಅಟೆ ಮಾಡೋದತ್ತ ಅಂದಿದ್ಲ ನಿಮ್ಮ ಮೊನ್ನೆ ಅವಾಗ. ಹಾ ಅದು ಬಿಡುದು ಒಮ್ಮೆ, ಬಿಟ್ಟು ಅದ್ ಕೂಡ್ಲೆ ಹಗರ್ಕ ಆಕ್ಸಿಲೇಟರ್ ಹೆಚ್ಚು ಮಾಡುದು. ಮನ ಹಂಗ ಮಾಡತ್ತೇನಿಲ್ಲ, ಕರೇನೆ ಮಾಡತ್ತೇನಿ. ಹಂಗ ಮಾಡತ್ತಿದ್ ಈಗ ನಾವ್ ನೋಡಿದಿಲ್ಲ 2 ಸರ್ತಿ ಏನೇನಾಯ್ತು. ನಾ ಏನ್ ಮಾಡತ್ತೇನಿ, ನಂದೇನ್ ತಪ್ಪಾತೈತಿ ಹೇಳ ಮತ್. ನೀ ಒಮ್ಮೆ ಆಕ್ಸಿಲೇಟರ್ ಒಮ್ಮೆ ಕ್ಲಚ್ ಬಿಡತಿ, ಒಮ್ಮೆ ಆಕ್ಸಿಲೇಟರ್ ಹೆಚ್ಚು ಮಾಡೋದು. ಒಮ್ಮೆ ಹಚ್ಚ ಮಾಡತ್ತೇನೆ ಅಂತ ನೋಡಿಲಿ ಹಿಂಗ್ 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 ನೋಡಿಲಿ ಹಿಂಗ್ ಹಿಂಗ್ ಮಾಡದಲ್ಲ. ಈಗ ರಿವರ್ಸ್ ಗೇರ್ ಐತಿ ತಗೊಂಡಿ, ಗೇರ್ದ ಹಾಕಿ ಹಿಂದ ಟ್ರಕ್ ಐತಲ್ಲ, ಈ ಕಡೆ ಹಿಂಗ ತಿರ್ಗಿಸ್ಬೇಕಲ್ಲ, ಹಿಂದ ಅಲ್ಲಿ ಟ್ರಕ್ ಐತಿ, ಹಿಂಗ ತಿರ್ಗಿಸ್ಬೇಕಲ್ಲ. ಅಂದ್ರೆ ನೀಗ ಏನು ತಿರ್ಸ್ಬೇಡ, ನೀ ಸ್ಟ್ರೇಟ್ ಇಟ್ಟಂದ್ರ ಅದ್ ಹಿಂಗ್ ಆಸ್ ಇಟ್ ಈಸ್ ಹೋಗ್ತೈತಿ. ಹಿಂದ ಚಾಲು ಮಾಡು, ಹಗರ್ಕ ಕ್ಲಚ್ ಬಿಡ, ಹಗರ್ಕ ಕ್ಲಚ್ ಬಿಡ, ಹಗರ್ಕ ಕ್ಲಚ್ ಬಿಡ, ಹಾ ಹಗರ್ಕ ಬಿಡ್, ಬಿಡ್ನಿ, ಹಾ ಬಿಡ್ನಿ, ಬಿಡ, ಕ್ಲಚ್ ಹೊತ್ತು ಒಮ್ಮೆ, ಒಮ್ಮೆ ಕ್ಲಚ್ ಹೊತ್ತು ಒಮ್ಮೆ. ಥರ್ಡ್ ಅಟೆಂಪ್ಟ್ ಫೇಲ್ ಆಗೈತಿ. ಈಗ ನೋಡು 4th ಅಟೆಂಪ್ಟ್. ನಿಮಗೆ ಎಷ್ಟು ಸರ್ತಿ ಹಾತನ ಮೊದಲು ಗಾಡಿ ತಿಳ್ಕೊ, ಗಾಡಿ ಕೆಲಸ ಹೆಂಗ್ ಮಾಡ್ತೈತೆ. ಗಾಡಿದ ಒಂದು 8 ಪಾರ್ಟ್ ಇದಾವ. ಇದು ಸ್ವಿಚ್, ಅದು ಸ್ವಿಚ್ ಚಾಲು ಮಾಡಿದ್ರೆ ಗಾಡಿ ಚಾಲು ಆಗ್ತೈತೆ. ಇದು ನ್ಯೂಟ್ರಲ್, ಇದು ಹಾ ನ್ಯೂಟ್ರಲ್ ಇಲ್ಲಿ ಕ್ಲಚ್ ಹೊತ್ತು, ಇದು ನ್ಯೂಟ್ರಲ್ ಕ್ಲಚ್ ಬಿಡಿ. ಹಾ ಇದು ಗೇರ್ ಬಾಕ್ಸ್, ಇದು ಗೇರ್ ನಾಬ್, ಇದು ಇದೇನೈತಲ್ಲ ಕೆಳಗ, ಇದು ಕ್ಲಚ್, ಇದು ಬ್ರೇಕ್, ಇದು ಆಕ್ಸಿಲೇಟರ್. ಹಾ ಇದು ಆಕ್ಸಿಲೇಟರ್ ಒತ್ತಿದಂದ್ರೆ ಗಾಡಿ ಮುಂದೆ ಹೋಗ್ತೈತೆ, ಬ್ರೇಕ್ ಒತ್ತಿದಂದ್ರೆ ಗಾಡಿ ನಿಲ್ತೈತೆ. ಕ್ಲಚ್ ಅಂದ್ರೆ ಗೇರ್ ಹಾಕುತ್ನಾಗ ಒಮ್ಮೆ ಗೇರ್ ಹಾಕಿದಿ ಅಂದ್ರೆ ಗಾಡಿ ಗೇರ್ ಹಾಕುತ್ನಾಗ ನಾವು ಕ್ಲಚ್ ಒತ್ತಾಕತ್ತೈತೆ. ಹಾ ಒಮ್ಮೆ ಗೇರ್ ಹಾಕಿದೆ ಅಂದ್ರೆ ಕ್ಲಚ್ ಹಗರ್ಗೆ ಬಿಡಾಕತ್ತೈತೆ. ನೀ ಗೇರ್ ಹಾಕಿ ಕ್ಲಚ್ ಹಿಡ್ಕೊಂತಾನೆ ಇದ್ದಂದ್ರೆ ಗಾಡಿ ಮುಂದೆ ಹೋಗಂಗಿಲ್ಲ. ಎಷ್ಟು ಆಕ್ಸಿಲೇಟರ್ ಒತ್ತಿದಂದ್ರೆ ಈಗ ನಾವು ಅದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು. ಹಾ ಆಮೇಲೆ ಹೆಂಗೆ ಗಾಡಿ ಮುಂದೆ ಹೋಗ್ತೈತೆ ಹಂಗೆ ಸೆಕೆಂಡ್ ಗೇರ್, ಥರ್ಡ್ ಗೇರ್, 4th ಗೇರ್ ರಿವರ್ಸ್ ಬೇಕಾಗಿತ್ತಂದ್ರೆ ಹಿಂಗೆ ಸೇಮ್ ಇದು ಗಾಡಿ ಆಪರೇಟ್ ಮಾಡ್ತೈತಿ. ಹಿಂಗೆ ಕ್ಲಚ್ ಹೆಂಗೆ ಗೊತ್ತೈತಿ, ಗೇರ್ ಹಾಕುದ, ಗೇರ್ ಹಾಕಿದ ಕೂಡಲೇ ಕ್ಲಚ್ ಹಗರ್ಗೆ ಬಿಡುದ, ಹಗರ್ಗೆ ಬಿಟ್ಟ ಕೂಡಲೇ ಹಂಗೆ ಹೆಂಗೆ ಕ್ಲಚ್ ಬಿಡ್ತಿರ್ತಿಲ್ಲ. ಈಗ ತಿಳ್ಕೊಂಡು 20% ಕ್ಲಚ್ ರಿಲೀಸ್ ಮಾಡಿದೆ. ಹಾ 20% ಕ್ಲಚ್ ಕಮ್ಮಿ ಮಾಡಿ ಕೂಡಲೇ 20% ಆಕ್ಸಿಲೇಟರ್ ಹೆಚ್ಚು ಮಾಡಿರ್ತೈತೆ. ಅಂದ್ರೆ ಗಾಡಿ ಆಪರೇಟ್ ಆಗಿದೆ, ಗಾಡಿನ ಹಂಗೆ ಅದಕ್ಕೆ ಮುಂದೆ ಹೋಗ್ತೈತೆ. ಆಯ್ತು, ಗಾಡಿ ಚಾಲು ಮಾಡಿದ್ದು, ಚಾಲು ಮಾಡಿ ಸಾಕು ಬಿಡ. ಹಾಳು ಒಮ್ಮೆ ಕ್ಲಚ್ ಹಿಡ್ಕೊಂಡು ಕೊಂಡುದಿಲ್ಲ, ಬ್ರಷ್ ಬಾದ್ ಹಾಕವು, ಚಾಲು ಮಾಡಿ ಇಗ್ನಿಷನ್ ಕೊಟ್ಟು ಬಂದ್ ಮಾಡಿ ಬಿಡೋದು. ಈಗ ಕ್ಲಚ್ ಹೊತ್ತು, ಕ್ಲಚ್ ಒತ್ತಿದ್ಯಾ, ಗೇರ್ ಹಾಕು. ಹಾ ಈಗ ಕ್ಲಚ್ ಬಿಡಬೇಡ, ಆಕ್ಸಿಲೇಟರ್ ಒತ್ತಿಡಿ, ಒತ್ತು. ಕ್ಲಚ್ ಬಿಡಬೇಡ, ಆಕ್ಸಿಲೇಟರ್ ಮಾಡು, ಕಮ್ಮಿ ಮಾಡು. ಗಾಡಿ ಮುಂದೆ ಹೋಯ್ತು, ಯಾಕೆ ಗಾಡಿ ಗೇರ್ ಆಗಿಲ್ಲ, ಕ್ಲಚ್ ಒತ್ತೈತಿ, ಮುಂದೆ ಹೋಗಿಲ್ಲ. ಹಾ ಕ್ಲಚ್ ಬಿಡಾಕ್ಬೇಕು, ಕ್ಲಚ್ ಹೆಂಗೆ ಬಿಡಾಕ್ಬೇಕಲ್ಲ ಹಂಗೆ ಆಕ್ಸಿಲೇಟರ್ ಮುಂದೆ ಹೋಗ್ತಾನ. ಆಕ್ಸಿಲೇಟರ್ ಪ್ರೆಸ್ ಮಾಡಿ ಕೊಡ್ಲಿಲ್ಲ ಗಾಡಿ ಮುಂದೆ ಹೋಗ್ತೈತಿ. ಗೊತ್ತದು ಇದು ಗಾಡಿ ರೂಲ್ಸ್ ಇವು, ಗಾಡಿ ಡ್ರೈವಿಂಗ್ ರೂಲ್ಸ್ ಇವು. ಅಚಾನಕನ ಬಂದ್ ಮಾಡಿದ್ರೆ ಕ್ಲಚ್ ಒತ್ತದ, ಯಾವುದು ಕಂಡೀಷನ್ ಕ್ಲಚ್ ಒತ್ತದ, ಬ್ರೇಕ್ ಒತ್ತದ. ಒಮ್ಮೆ ಕ್ಲಚ್ ಮುಂದೆ ನೋಡೆ ಹಗರ್ಕ ಒತ್ತೀನಿ, ಬಿಡ್ನಿ ಬಿಡ್ ಆಕ್ಸಿಲೇಟರ್ ಬಿಟ್ಟನಿ, ಆಕ್ಸಿಲೇಟರ್ ಕಾಲ ತೆಗಿನಿಂದ ಕೆಲಸನೇ ಇಲ್ಲ ಆಕ್ಸಿಲೇಟರ್. ಮುಂದೆ ಎಲ್ಲಿ ಹೋಗತ್ ನೋಡು ಗಾಡಿ. ಆ ಕಟ್ಟಿ ಇಲ್ಲಿ ಕಟ್ಟಿ ಐತತ ತಿಳ್ಕೊ, ಸ್ವಿಮ್ಮಿಂಗ್ ಪೂಲ್ ಅದ, ಇಲ್ಲಿ ನಾ ಜಿಗಿ ಹೊಡದ್ನಿ, ಆಳ ನೀರ್ದ ಇಲ್ಲಿ ಜಿಗಿ ಹೊಡದ್ನಿ. ಹೆಂಗ್ ಮುಳುಗಾತಿನ್ಲ ಹಂಗ ನಾ ಕಟ್ಟಿಗೆ ಸಪೋರ್ಟ್ ಹಿಡ್ಕೊಂಡಿನಿ, ತಿಳ್ಕೊಂಡೆ ಅದ್ರೊಳಗ. ಈ ಅಟೆಂಪ್ಟ್ ಒಳಗೆ ಏನಾಯ್ತು ಇದು ತಿಳ್ಕೊಂಡೆ, ನಾ ತಿಳ್ಕೊಂಡು ಅದ್ರೊಳಗ ಮತ್ ಅಭ್ಯಾಸ ಮಾಡಿ ನಾ ಕಲಿತೀನಿ ಹಿಂಗ್ ಸ್ವಿಮ್ಮಿಂಗ್. ಹಂಗ ಈಗ ನಾನು ಗಾಡಿ ಹೊಡ್ಯಾತೇನಂದ್ರೆ ಎಷ್ಟು ಹೆಂಗಸರಿ ಹುಡುಗಿಯಾರ ಗಾಡಿ ಹೊಡಿತಿರ್ತಾರ, ನಾ ಗಾಡಿ ಕಲಿಯಂಗಿಲ್ಲ ಅಂತ ಅಲ್ಲ. ಹಿಂಗ ತಿಳ್ಕೊ, ನಾನು ಗಾಡಿ ಚಾಲು ಮಾಡೀನಿ. ಏನ್ ತ್ರಾಸ್ ಕೊಟ್ಟಿದ್ದೇನೆ ಗಾಡಿ, ಏನ್ ಗಾಡಿ ತ್ರಾಸ ಆತು. ಕ್ಲಚ್ ಒತ್ತೀನಿ, ಕ್ಲಚ್ ಒತ್ತೀನಿ, ಗೇರ್ ಹಾಕಿನಿ, ಎಷ್ಟು ಸ್ಮೂತ್ ಬಿತ್ತು ಗೇರ. ಈಗ ಹ್ಯಾಂಡ್ ಬ್ರೇಕ್ ತೆಗೆದಲ್ಲ, ಈಗ ನಿಂದೇನು ಸಂಬಂಧ ಇಲ್ಲ ಹ್ಯಾಂಡ್ ಬ್ರೇಕ್. ಈಗ ನಾ ಕ್ಲಚ್ ಬಿಡಾತೇನೆ, ಹಗರ್ಗೆ ಬಿಡಾತೇನೆ, ಆಕ್ಸಿಲೇಟರ್ ಹಗರ್ಗೆ ಹೆಚ್ಚು ಮಾಡತ್ತೇನೆ. ಮುಂದೆ ತೆಗ್ಗ ಐತೆ, ನಾನು ಹೋಗುದಿಲ್ಲ, ನನ್ನ ಕ್ಲಚ್ ಒತ್ತೀನಿ ಮತ್ತೆ ಬ್ರೇಕ್ ಒತ್ತೇನೆ. ಗಾಡಿ ನಿಂತಿತ್ತು, ಗಾಡಿ ಬಂದ್ಬಿಟ್ಟು ಇಲ್ಲ ಅದಕ್ಕೆ ಹೊಂಟಿದೆ, ಅದಕ್ಕೆ ಬಿಡಾದೀನಿ, ಅದಕ್ಕೆ ಮುಂದೆ ಮತ್ತೆ ನಿಲ್ಲಿಸಿ ಎಷ್ಟು ಸ್ಮೂತ್ಲಿ. ಈಗ ನನಗೆ ಹಿಂದೆ ತಗೋದೈತೆ ಗಾಡಿ ಚಾಲಿದಾಗ ರಿವರ್ಸ್ ಗೇರ್ ಹಾಕಿನಿ, ಹಗರ್ಗೆ ಸ್ಮೂತ್ ಎಕ್ದಮ್ ಆರಾಮ್ಲೆ. ಗಾಡಿ ಮುಂದೆ ತ್ರಾಸ್ ತಗೋದಿಲ್ಲ, ನಾವು ಪ್ರೆಷರ್ ತಗೋದಿಲ್ಲ. ಈಗ ಗಾಡಿ ಬರೋದ ನಾನು ನೆನೆ ನಿಲ್ಲುದೈತೆ, ಕ್ಲಚ್ ಒತ್ತೀನಿ, ಬ್ರೇಕ್ ಹಿಡಿದ್ಬಿಟ್ಟು. ಈಗ ಹಿಂದೆ ಟ್ರಕ್ ಐತೆ, ನಾ ಹಗರ್ಗೆ ನೋಡಿ ಸ್ಟೇರಿಂಗ್ ಹಗರ್ಗೆ ಮೂವ್ಮೆಂಟ್ ಮಾಡ್ಕೋತ ಅಟ್ ಎ ಟೈಮ್ ಎಲ್ಲ ಕೆಲಸ ಆಗಬೇಕು. ಕಾಲದ ಕೆಲಸ, ಕೈದ ಕೆಲಸ, ಕಣ್ಣದ ಕೆಲಸ. ಆಯ್ತು, ನಿಂತಿದ್ದೆ ನಾನು. ಈಗ ನನ್ನ ಗಾಡಿ ಇಷ್ಟು ಪಾಸ್ ಆಕೈತೆ, ಕ್ಯಾಮೆರಾ ಮುಂದೆ ತೋರಿಸಿ. ಈಗ ನನ್ನ ಗಾಡಿ ಟ್ರಕ್ ಪಾಸ್ ಆಕೈತಿ, ನಾ ಫಸ್ಟ್ ಗೇರ್ ಹಾಕಿನಿ, ಸ್ಟೇರಿಂಗ್ ಪೂರ್ಣ ಎಷ್ಟು ಆಕೈತೆ ಅಷ್ಟು ಲಾಸ್ಟ್ ತನಕ ಟರ್ನ್ ಮಾಡ್ಕೊಂಡು ಟರ್ನ ಗಾಡಿ ಪಾಸ್ ಆಯ್ತು. ಆಯ್ತು ಪಾಸ್ ಆಯ್ತು, ಬಂದ್ ಆ ಕಡೆ ಬತ್ತು ಇಷ್ಟ ಐತೆ. ಈಗ ಒಂದ್ ರೌಂಡ್ ಜೋರ್ಲೆ ಹೋಗ್ಬರ್ನ ಇಲ್ಲಿಂದ, ಅಂದ್ರೆ ಗಾಡಿ ಹೆಂಗ್ ಕೆಲಸ ಆಕೈತಿ ನಿಂಗೆ ತೋರಿಸ್ತಾನೆ. ನೀ ಆ ಕಡೆ ನೋಡ್, ನಂದು ಮೂಮೆಂಟ್ ಕಡೆ ನೋಡ್, ಮುಂದೆ ನೋಡ್ಬೇಡ. ಫಸ್ಟ್ ಗೇರ್ ಹಾಕಿನಿ, ಕ್ಲಚ್ ಒತ್ತಿ ಫಸ್ಟ್ ಗೇರ್ ಹಾಕಿನಿ, ಸ್ಟೇರಿಂಗ್ ನಂಗೆ ಈಗ ಈ ಸೈಡ್ ಹೋಗೋದೈತಿ, ರೈಟ್ ಸೈಡ್ ಹೋಗೋದೈತಿ. ಗಾಡಿ ಈ ಕಡೆ ಐತೆ, ಸ್ಟ್ರೇಟ್ ಐತೆ, ನನಗೆ ರೈಟ್ ಸೈಡ್ ಹೋಗೋದೈತಿ. ನಾ ಕ್ಲಚ್ ಹಗರ್ಕ ಬಿಡತೀನಿ, ಆಕ್ಸಿಲೇಟರ್ ಹಗರ್ಕ ಹೆಚ್ಚು ಮಾಡತ್ತೀನಿ, ಸ್ಟೇರಿಂಗ್ ಹಗರ್ಕ ಹಿಂಗಿಂಗ್ ಮಾಡತ್ತೇನೆ. ರೈಟ್ ಸೈಡ್ ಬನ್ನಿ, ಸ್ಪೀಡ್ ಐತಿ. ಈಗ ಫಸ್ಟ್ ಗೇರ್ ಮ್ಯಾಗ ಐತಿ ಗಾಡಿ, ಹಿಂಗ ಹೋತಂದ್ರೆ ಗಾಡಿ ಲೋಡ್ ತಗೋತೈತೆ. ನಾ ಕ್ಲಚ್ ಒತ್ತಿ ಸೆಕೆಂಡ್ ಗೇರ್ ಹಾಕಿನಿ, ಸೆಕೆಂಡ್ ಗೇರ್ ಆಯ್ತು. ಬನ್ನಿ, ಈಗ ನನಗೆ ಸ್ಪೀಡ್ ಮತ್ತೆ ಹೆಚ್ಚು ಮಾಡ್ತೈತೆ. ಸೆಕೆಂಡ್ ಗೇರ್ದು ಒಂದು ಲಿಮಿಟೇಷನ್ ಇರ್ತೈತೆ, ನಾ ಥರ್ಡ್ ಗೇರ್ ಹಾಕಿನಿ.
ಈಗ ಮುಂದೆ ರಾಡಿ ಬಂದೈತಿ, ನಾವು ಒಮ್ಮೆ ನಿಲ್ತೀನಿ. ಸೆಕೆಂಡ್ ಗೇರ್ದಾಗನ ಕ್ಲಚ್ ಒತ್ತಿ ನಿಲ್ಲಿಸ್ನಿ, ಆಮೇಲೆ ಈಸಿಲಿ ಇದು ಮಾಡೀನಿ ಫಸ್ಟ್ ಗೇರ್ ಹಾಕಿನಿ. ಆಯ್ತು, ಆಕಿನ ಎಲ್ಲ ಆಪರೇಷನ್ಸ್ ಅದು ಹೇಳಿ ಅಂದ್ರು ಸ್ವಲ್ಪ ಏನಾಕೈತಿ, ಒಂದ್ ಯಾವ್ದು ಹೊಸ ಸ್ಕಿಲ್ ಕಲಿಯೋದೈತಿ ಅಂದ್ರ ಇಲ್ಲಿ ಪ್ರೆಷರ್ ಇರ್ತೈತಿ. ಇಲ್ಲಿ ಪ್ರೆಷರ್ ಇರಂಗಿಲ್ಲ, ಮೈಂಡ್ ಒಳಗ್ ಪ್ರೆಷರ್ ಇರ್ತೈತಿ. ನಾ ಮಾಡ್ಬೋದ ನಂಗೆ ಆಕೈತಿ, ನಾ ಏನಾರು ತಪ್ಪು ಮಾಡತಿಲ್ಲ ಹಂಗ ಹಿಂಗ ಅಂತ. ಅದ್ರ ಸಲುವಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ಲೂಸ್ ಆಕೈತಿ. ಕಾನ್ಫಿಡೆನ್ಸ್ ಲೂಸ್ ಆಯ್ತಂದ್ರ ಇಂಟ್ರೆಸ್ಟ್ ಬರಂಗಿಲ್ಲ. ಫಸ್ಟ್ ಡೇ ಒಳಗನ ಯಾರು ಮಾಸ್ಟರ್ ಇರೋದಿಲ್ಲ. ಮತ್ತ ಮೊದಲು ಪ್ರೊಸೀಜರ್ ಎಲ್ಲ ತಿಳ್ಕೊಂಡ್ ಆಕೈತಲ್ಲ, ಇವತ್ತೆಲ್ಲ ವ್ಯವಸ್ಥಿತ ಆಕಿಗೆ ಎಲ್ಲ ಗೈಡ್ ಮಾಡಿದೇನಿ. ಆಕಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನನಗಂತೂ ಗೊತ್ತಿಲ್ಲ. ಆಸ್ ಅ ಗೈಡ್ ಅಂತ ನನಗ್ ಚಲೋ ನನಗ್ ಗೊತ್ತೈತಿ ನಾ ಹೆಂಗ್ ಗೈಡ್ ಮಾಡ್ಬೋದು ಅಂತ. ಹಿಂಗಾಯ್ತು ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡೋನು.